ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪೈಕಿ ಓರ್ವನಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ತಲೆಮರೆಸಿಕೊಂಡಿದ್ದ ಸುಶೀಲ್ ಸಿಂಘಾನಿಯಾಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಈಗಾಗಲೇ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತುಲ್ ಹೆಂಡತಿ ಜೊತೆಗೆ ಅವರ ಸಹೋದರ ಮತ್ತು ಅವರ ತಾಯಿ ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ತನಿಖೆ ನಡೀತಾ ಇದೆ. ಈಗ ಮತ್ತೊಬ್ಬ ಆರೋಪಿ ಏನಿದ್ದಾನೆ ಆತನಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಅಲಹಾಬಾದ್ ಕೋರ್ಟ್ ಇದನ್ನು ಮಂಜೂರು ಮಾಡಿದೆ. ಉತ್ತರ ಪ್ರದೇಶಕ್ಕೆ ತೆರಳಿ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ನಿಖಿತಾ ಸಿಂಘಾನಿಯಾ, ನಿಶಾ ಮತ್ತು ಅನುರಾಗ್ ಸಿಂಘಾನಿಯಾರನ್ನು ಅರೆಸ್ಟ್ ಮಾಡಿ ಬೆಂಗಳೂರು ಕರ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಒಬ್ಬ ಆರೋಪಿ ಸುಶೀಲ್ ಸಿಂಘಾನಿಯಾ ತಲೆಮರೆಸಿಕೊಂಡಿದ್ದ. ಇತ್ತ ಜೈಲಲ್ಲಿರುವಂಥ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ರು. ಡಿಸೆಂಬರ್ 9ಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಟೆಕ್ಕಿ ಅತುಲ್ ಸುಭಾಷ್ ಮಾರತ್ಹಳ್ಳಿಯಲ್ಲಿ ಒಂದು ವಿಡಿಯೋ ಮಾಡಿ ಹೆಂಡತಿ, ಅತ್ತೆ ಮತ್ತು ಭಾವ ಎಲ್ಲರ ಮೇಲೆ ಆರೋಪವನ್ನು ಮಾಡಿ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇಡೀ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿತ್ತಿದು ಅತುಲ್ ಆತ್ಮಹತ್ಯೆ ಪ್ರಕರಣ. ಅಂದರೆ ಹೆಂಡತಿ ವಿಚ್ಛೇದನ ವಿಚಾರವಾಗಿ ಜಾಸ್ತಿ ದುಡ್ಡು ಕೇಳ್ತಾ ಇದ್ದಾಳೆ, ಮಾನಸಿಕ ಹಿಂಸೆ ಕೊಡ್ತಿದ್ದಾಳೆ. ಅವರೆಲ್ಲರೂ ಕೂಡ ದೂರನ್ನು ಕೊಟ್ಟು ಸುಮಾರು 11 ಕೇಸ್ಗಳನ್ನು ನೀಡಿ ಈತನನ್ನು ಮಾನಸಿಕವಾಗಿ ನೊಂದು ಹೋಗುವಂತೆ ಮಾಡಿದ್ರು. ಈ ರೀತಿ ಸಾಕಷ್ಟು ವಿಚಾರಗಳನ್ನು ಮೃತ ಟೆಕ್ಕಿ ಅತುಲ್ ಸುಭಾಷ್ ಹೇಳಿಕೊಂಡಿದ್ದ. ಅದಾದಮೇಲೆ ಸೂಸೈಡ್ ಮಾಡಿಕೊಂಡಿದ್ದ. ಇನ್ನು ಅವ್ರ ತಂದೆ ಅವ್ರ ಊರಲ್ಲಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದರು. ಇನ್ನು ಬೆಂಗಳೂರು ಪೊಲೀಸರು ಈ ಪ್ರಕರಣದ ಬೆನ್ನು ಹತ್ತಿದ್ರು. ತಲೆಮರೆಸ್ಕೊಂಡಿದ್ದಂತಹ ಇವರೆಲ್ಲರೂ ಒಟ್ಟಾರೆ 4 ಜನ ಇದ್ದರು. ಈಗ ಒಬ್ಬನಿಗೆ ಅದರಲ್ಲಿ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಅಲಹಾಬಾದ್ ಹೈಕೋರ್ಟ್. ಇನ್ನುಳಿದಂತೆ 3 ಜನ ಏನಿದ್ದಾರೆ ಆರೋಪಿಗಳು ಉತ್ತರ ಪ್ರದೇಶಕ್ಕೆ ತೆರಳಿ ಅವರನ್ನ ಅರೆಸ್ಟ್ ಮಾಡಿಕೊಂಡು ಬಂದಿದ್ದಾರೆ. ನಿಖಿತಾ ಹೆಂಡತಿ, ನಿಶಾ ಅವರ ಅತ್ತೆ, ಅನುರಾಗ್ ಏನಿದ್ದಾನೆ ಇವರ ಭಾವ, ಈ 3 ಜನನು ಕೂಡ ಅರೆಸ್ಟ್ ಮಾಡ್ಕೊಂಡು ಬಂದು ಈಗ ವಿಚಾರಣೆ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಬಟ್ ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸೋದಾದರೆ ಈಗ ವಿಚಾರಣೆ ಏನು ನಡೀತಾ ಇದೆ ಅದು ಬೇರೆ ರೀತಿಯಾದಂಥ ಆಯಾಮವನ್ನು ಪಡೆದುಕೊಳ್ತಾ ಇದೆ. ಬಟ್ ಈಗ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸತ್ಯಗಳು ಬಯಲಾಗ್ತಾ ಇದ್ದಾವೆ.